ಈ ಎಣ್ಣೆಗೇನಾರ ಕಾಸು ಇದ್ರೆ ಆ ಚೆನ್ನಾಗಿರೋದು. ಈ ಎಣ್ಣೆ ಹೊಡಿಯೋಕ್ಕೆ ಕಾಸು ಭಾಳ ಮುಖ್ಯ. ಈ ಎಣ್ಣೆ ಚೆನ್ನಾಗಿ ಹೊಡೆದು ಮುಗಿಸ್ಬಿಡ್ಬೋದಿತ್ತು. ನನ್ನ ಮಗನು ಎಣ್ಣೆ ಕಾಸು ಕೊಡೋಕ್ಕಿಲ್ಲ ಅಂತ ಹೇಳ್ತೀರಲ್ಲ. ಏನಾರ ಮಾರಾಕನ ಅಂದ್ರೆ ನನ್ನ ಹೆಂಡ್ರು ಎಲ್ಲ ಬೀರುನಾಗ ಬೀಗ ಹಾಕೊಂಡು ಹೋಗ್ಬಿಡ್ತಾಳೆ. ಮಾರಾಕಕ್ಕೆ ಏನು ಸಿಗೋದೇ ಇಲ್ಲ. ಹ್ಮ್. ಎಣ್ಣೆ ಕುಡಿಲಿಲ್ಲ ಅಂದ್ರೆ ತಲೆ ಓಡಕ್ಕಿಲ್ಲ. ತಲೆ ಓಡಲಿಲ್ಲ ಅಂದ್ರೆ ದುಡ್ಡು ಮಾಡೋಕ್ಕಾಗಕ್ಕಿಲ್ಲ. ಈಗ ಎಲ್ಲದಕ್ಕೂ ಬೇಯ್ದ ದುಡ್ಡೇ ಬೇಕು. ದುಡ್ಡಿದ್ದರೆ ದುಡ್ಡು ಬಡಬೇಕು. ಅಣ್ಣ, ಒಂದು 200-300 ರೂಪೀಸ್ ಇದ್ರೆ ಈ ಕಡೆ ತಳ್ತೀಯ? ಒಂದು ಕ್ವಾರ್ಟರ್ ಹಾಕ ಒಂದು ದುಡ್ಡು ಬೇಡ ಐಡಿಯನಾರ ಕಂಡು ಹಿಡಿತೀನಿ. ಲೋ ಮಾರಯ್ಯ, ನಾನೇ ಕೂಲಿಗೆ ಹೋಗಿಲ್ಲ, ನನಗೆ ಕೂಲಿ ಕಾಸಿಲ್ಲ ಅಂತ ನಾನು ಕಾಯ್ತಾ ಇದ್ರೆ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲ. ನನ್ನ ಕಷ್ಟ ನನಗೆ ಗೊತ್ತು. ನೀನು ಸುಮ್ಮನೆ ಕೂತ್ಕೊ ನೀನು. ಅಯ್ಯೋ, ಸುಮ್ಮನೆ ತಲೆ ತಿನ್ಬೇಡ. ಯಾವ್ದಾನ ಹೋಗ್ಬಿಟ್ಟು ಕಳ್ತನ ಮಾಡ್ಬಿಟ್ಟು ಮಾರ್ಬಿಡು. ಅದು ಬಿಟ್ರೆ ನಮ್ಗೆ ಎಲ್ಲಿ ಸಿಗ್ತದೆ ಕಾಸು? ನನ್ನ ಹೆಂಡ್ತಿನೂ ಫುಲ್ಲು ಸ್ಟ್ರಿಕ್ಟ್ ಇವಾಗ. ಕುಡಿಯಕ್ಕೆ ಹೋಯ್ತಾನೆ ಅಂತ ಹೇಳ್ಬಿಟ್ಟು 10 ರೂಪಾಯಿ ಎಲ್ಲೂ ಇಕ್ಕಕ್ಕಿಲ್ಲ, ಎಲ್ಲೂ ಮಡಗಕ್ಕಿಲ್ಲ. ನಮ್ಮ ದುಡ್ಡಾಗ ನಾವೇ ಅನ್ಭವಿಸ್ಕೊಂಡು ನಾವೇ ಸಾಯ್ಬೇಕು. ಯಾರು ಕೊಡೋದಿಲ್ಲ, ಮಾಡೋದಿಲ್ಲ, ಎಂಥದೂ ಇಲ್ಲ. ಹ್ಮ್. ಇನ್ನು ಹಿಂದಿನ ವಾರ ಒಂದು ಕೋಳಿ ಕದ್ದಿದ್ವಿ. ಆ ಕೋಳಿನಾಗ ಎಲ್ಲನೂ ಹೆಂಗೋ ಮ್ಯಾನೇಜ್ ಆಯಿತು. ಈ ಸಲ ಏನು ಕದಿದ್ಯಾ? ಕದಿಯೋಕೆ ಏನೂ ಇಲ್ವಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ಕೊಂಡು ಸುಮ್ಮನಿವ್ನಿ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದು ಏನು ಮಾಡೋದು, ಏನು ಕಥೆಯೋ ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ತಲೆ ಕೆಟ್ಟೋಗ್ಬಿಟ್ಟೈತೆ. ಎಣ್ಣೆ ಹೊಡಿಲಿಲ್ಲ ಅಂದರೆ ನನಗೂ ಕೈ ಕಾಲು ಓಡಾಕಿಲ್ಲ. ನೋಡ್ಲಾ ಕೃಷ್ಣ, ಹೆಂಗನ ಮಾಡಿ ದುಡ್ಡು ಹೊಂದಿಸ್ಕೊಬಿಟ್ ಬಾ. ನಾನು ಒಂದು ಕಡೆ ಹೋಗ್ಬಿಟ್ಟು ಇಲ್ಲ ಸಿಗ್ತದ ಕಾಸು ಅಂತ ನೋಡ್ತೀನಿ. ನೀನು ಎತ್ತನ ಹೋಗ್ಬಿಟ್ಟು ಒಂದು ರೌಂಡು ಸಿಗ್ತದ ಅಂತ ಹೇಳ್ಬಿಟ್ಟು ನೋಡು. ಅದಕ್ಕೆ ರೌಂಡ್ ಹೊಡ್ಕೊಬಿಟ್ಟು ಬರ್ತೀನಿ ಕಣ. ಬೆಳಿಗ್ಗೆ ಒಂದು ಪೆಗ್ ಒಳಗಡೆ ಹೋಗಿರೋದಕ್ಕೆ ತಲೆ ಚೂರೇ ಹೊರ್ಕಾಯ್ತೈತೆ. ಹೋಗ್ಬಿಟ್ಟು ಬರ್ತೀನಿ. ಹ್ಞೂ. ಏನು ಮಾಡಿ ಯಾರ ಮನೆಗೆ ಕಿತ್ತ ಕೋಳಿ ಕದಿಯನ? ಯಾರಕ್ಕೆ ಏನು ಮಾಡೋಣ ಅಂತಲೇ ಅರ್ಥ ಆಯ್ತಿಲ್ಲ. ಸರಿ ಆಯ್ತು, ನೀನು ಹೋಗು, ನಾನು ನೋಡ್ಕೊತೀನಿ. ಇದು ಯಾವುದು ಗಾಡಿ 15 ದಿನದಿಂದ ನಿಂತಿರೋ ಜಾಗದಾಗ ನಿಂತೈತೆ. ಈ ನಿಂತಿರೋ ಜಾಗದಾಗ ನಿಂತ್ಕೊಳ್ಳೋಕೆ ಈ ಗಾಡಿ ಯಾವ್ದಾದ್ರು ಮಕ್ಳಿಗೆ ಯಾಕೆ ಬೇಕು? ನನಗೆ ಕೊಟ್ಟಿದ್ರೆ ನಾನು ಹೆಂಗೋ ಉಪಯೋಗಿಸ್ಕೊತಾ ಇರಲಿಲ್ವಾ? ಹ್ಞೂ. ಇಲ್ಲಿ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಹ್ಞೂ. ನಗು ಸಾಕಾಗೋಗ್ಬಿಟ್ಟೈತೆ. ಇರುವ ರೋಡ್ ಹೋಗ್ಬಿಟ್ಟು ಬರ್ತೀರಿ. ಏ, ಗಾಡಿ ತಾನೇ ಏನೋ ರೆಡಿ ಮಾಡ್ತೀನಿ ಬಿಡು. ಹಾಂ. ಮಾಡ್ತೀನಿ ಬಂದು ರೆಡಿ ಮಾಡ್ತೀನಿ. ಹ್ಞೂ, ಸರಿ ಆಯಿತು ತಗ. ನಾನು ನೆಂಟ್ರೂರಿಗೆ ಬಂದಿದ್ದೀನಿ. ಹ್ಞೂ. ನೆಂಟ್ರೂರಾಗೇನೆ ನೀ ಇವ್ನಿ. ಹ್ಞೂ. ಅದಕ್ಕೆ ಮಾಡೋಕ್ಕಾಗಿಲ್ಲ. ಇಲ್ಲ, ನಾನು ಗಾಡಿ ನೋಡ್ಕೊಂಡು ಇಕ್ಬಿಟ್ಟು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂಗಡಿ ಪಂಗಡಿ ಥರ ಏನಾರ ಒಂದು. ಹೌದಾ? ಎಷ್ಟಾಯ್ತದೋ? ಒಂದು 20 ಆಯ್ತದಾ? ಹ್ಞೂ, ಸರಿ ಆಯ್ತು ತಗ. ಹ್ಞೂ. ಆಯಿತು. ನಾಳೆಗೆ ಬರ್ತೀನಲ್ಲ, ಮಾತಾಡ್ತೀನಿ ಬಿಡು. ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೈತೆ? ನಾಳೆಗೆ ಬರ್ತೀನಿ, ಮಾತಾಡೋಣ. ಹ್ಞೂ, ಬಂದ್ಬಿಡ್ತೀನಿ. ಇರಲ್ಲ ಇಲ್ಲ. ಅಯ್ಯೋ, ಕೆಲಸ ಶಾನೆ. ಹಾಂ, ಸರಿ ಆಯಿತು. ಹ್ಞೂ, ಸರಿ ಮಾಡೋಗ್ತೀನಿ. ಹಾಂ. ಹ್ಞೂ, ಸರಿ ಆಯ್ತಾಯ್ತು. ಅಣ್ಣ, ಅಣ್ಣ, ಹೇಳಣ್ಣ. ಏನಣ್ಣ? ಏನಣ್ಣ ಇದೇನೋ ಗಾಡಿ ಪಾಡಿ ಅಂಗಡಿ ಪಂಗಡಿ ಅಂತ ಹೇಳ್ತಾ ಇದ್ದೆ. ಏನಿಲ್ಲ, ದ್ವಾಸೆ ಗಿಸೆ ಎಲ್ಲ ಹಾಕ್ತಾರಲ್ಲ, ದ್ವಾಸೆ ಅಂಗಡಿ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ದ್ವಾಸೆ ಅಂಗಡಿಯಾ? ಅದಕ್ಕೆಲ್ಲ ರೆಡಿ ಮಾಡಿಸ್ಬೇಕಲ್ಲ. ಹೇಳಿದ್ದೆ ರೆಡಿ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ದುಡ್ಡು ರೆಡಿ ಆಯ್ತಾ ಅದು ಇದು ಅಂತ ಕೇಳ್ತಾ ಇದ್ರು. 25-30 ಸಾವಿರ ರೂಪಾಯಿ ಆಯ್ತದಂತೆ. ಹ್ಞೂ, ಯಾಕಣ್ಣ? ರತ್ತಾಗ ಒಂದು ಗಾಡಿ ಐತೆ. ಅಂದ್ರೆ ಕಳ್ಮಾಲ ಇದ್ದಂತಾಗೆ. ನೀನೇನಾರ ಅಂತ ಹೇಳಿದ್ರೆ ಆ ಕಳ್ಮಾಲ್ನ ಎತ್ಕೊಂಡು ಬಂದು ನಿನಗೆ ಕೊಡೋ ಜವಾಬ್ದಾರಿ ರದ್ದು. ಅದು ಕಲರ್ ಪೇಂಟ್ ಹೊಡ್ಕೊಂಡು ಮಾರೋ ಜವಾಬ್ದಾರಿ ನೀನೇ ಬಳಸ್ಕೊಳ್ಳೋ ಜವಾಬ್ದಾರಿ ನಿಂದು. 20 ಬೇಡ, 25 ಸಾವಿರನೂ ಬೇಡ, ಅವನ 10,000 ರೂಪಾಯಿ ನನ್ನ ಕೈಗೆ ಇಕ್ಬಿಟ್ರೆ ರಾತ್ರಿ ಊರಾಚೆ ಬಸ್ ತಕ್ಕ ಬಂದರೆ ನಿನಗೆ ಗಾಡಿ ಸಿಗ್ತದೆ. ಯಪ್ಪ, ಕೊದ್ದಿರ ಬಾ. ಬೇಡ. ಕೊದ್ದಿರ ಮಾಲ್ ಕಟ್ಕೊಂಡು ನನಗೇನಾಗಬೇಕು? ತಿರ್ಗಿ ಅವ್ರು ಹುಡುಕಬಿಟ್ಟು ಬಾರ. ನನಗೆ ತಗ್ಲಾಕ್ಸ ಇವೆಲ್ಲ ನನಗೆ ಯಾಕೆ ಕಾಣಬೇಕು? ಅದೇನು ಹೇಳೋಕ್ಕಿಲ್ಲ. ಯಾರಿಗೂ ಏನು 10 ಪೈಸದ್ದು ಹೇಳೋಕ್ಕಿಲ್ಲ ನಾನು. ನನಗೆ ಗೊತ್ತಲ್ಲ ನಾನು ಯಾರು ಅಂತ. ನಿಂಗೆ ಯಾಕೆ ಎದ್ದಾರ ಕುಡಿಯೋಕೆ ಕಾಸು ಬೇಕು, ನಿನಗೆ ಅಂಗಡಿ ಬೇಕು, ನಿಂಗೆ ಕಮ್ಮಿ ರೇಟಿಗೆ ಬೇಕು, ನನಗೆ ಎಷ್ಟು ಸಿಕ್ಕಿದ್ರು ಸಾಕು. ನಾನೊಂದು ಗಾಡಿಯ ನ್ಯಾಯ ನೀತಿ ಧರ್ಮ ಇರೋದು ಅಂತ ಅನ್ಕೊಬಿಟ್ಟ. 420 ನನ್ನ ಮಕ್ಕಳದು. ಆ 420 ನನ್ನ ಮಕ್ಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿಲ್ಲ. ಸರಿನಾ? ತರ್ಕೊಡ್ತೀನಿ, ತಗತೀಯ ಇಲ್ವಾ ಹೇಳು? ಅಲ್ಲ, ಕಮ್ಮಿ ಇದಕ್ಕೆ ಸಿಗ್ತೈತೆ ಅಂತ ಹೇಳಿದ್ರೆ ಪರವಾಗಿಲ್ಲ. ಆದರೆ ವಿಚಾರ ನನ್ನ ನಿನ್ನ ಮಧ್ಯೆ ಮಾತ್ರ ಇರಬೇಕು. ಊರಾಚೆ ತಂದು ಕೊಟ್ಬಿಟ್ರೆ ರಾತ್ರಿನೇ ಎತ್ಕೊಂಡು ಹೊಂಟೋಗ್ಬಿಡ್ತೀನಿ ನಾನಂತೂ. ಈ ದಪ್ಪ ಮಾತು ಅಂತ ಹೇಳಿದ್ರೆ ಈ ವಿಷಯ ನನ್ನ ನಿನ್ನ ಮಧ್ಯೆ ಮಾತ್ರ ಇರಬೇಕು. ಪೊಲೀಸ್ ತನಕ ಹೋಗ್ಬಿಟ್ರೆ ಕಷ್ಟ ಆಯ್ತದೆ. ಭಾಳ ಅಂದರೆ ಭಾಳ ಕಷ್ಟ ಆಯ್ತದೆ. ಪೊಲೀಸ್ ತನಕ ಹೋದ್ರೆ ನಾನು ಹೋಗಕ್ಕೆ ಬಿಡೋಕ್ಕಿಲ್ಲ. ಕ್ವಾರ್ಟ್ರ್ 100 ರೂಪಾಯಿ ಕೊಟ್ಟರೆ ಒಂದು ಕ್ವಾರ್ಟ್ರ್ ಹಾಕೋಬಿಟ್ಟು ಗಾಡಿ ಎತ್ಕೊಬಿಟ್ಟು ಬಂದು ಊರಾಚೆ ಬಶಾಡುತ್ತಾ ಕೊಡೋ ಜವಾಬ್ದಾರಿ ಈ ಕೃಷ್ಣಂದು. ನೀನು ಹೆಸರೋ ಗೊತ್ತಿಲ್ಲ, ನೀನು ಯಾರೋ ಗೊತ್ತಿಲ್ಲ, ಆದರೂ ನನಗೆ 10,000 ರೂಪಾಯಿ ಕೊಟ್ಟರೆ ಹಿಂಗೆ ಕೊಟ್ಬಿಡ್ತೀನಿ ಗಾಡಿಯ. ಸರಿ ಆಯಿತು. ರಾತ್ರಿ ಊರು ಸ್ಮಶಾನ ಹತ್ರ ಕಾಯ್ತಾ ಇರ್ತೀನಿ. ತಂದ್ಬಿಟ್ಟು ಗಾಡಿಗೆ ಕೊಟ್ಬಿಡು, ಎತ್ಕೊಂಡು ಹಂಗೆ ಹೊಂಟೋಗ್ಬಿಡ್ತೀನಿ. ನನಗೂ ಕಾಸು ಶಾಣೆ ಇಲ್ಲ.
10,000 ಅಷ್ಟು ಇರೋದು ನನ್ನ ತಗೊಂಡ್ವೆ ಈಗ ಶಾನೆ ಕೊಟ್ಬಿಟ್ಟು ಗಾಡಿ ತಗೋಬೇಕು ಅಂದ್ರೆ ಆಗಕ್ಕಿಲ್ಲ. ಯಾವುದೋ ಒಂದು ಗಾಡಿ ಪೇಂಟ್ ಗಿಂಟ್ ಎಲ್ಲ ಹೊಡ್ಕೊಂಡು ಹೆಂಗೋ ಮಾಡ್ಕೊತೀನಿ, ಬೇರೆ ಬೇರೆ ಥರ ರೆಡಿ ಮಾಡ್ಕೊತೀನಿ. ಇನ್ನೇನು ನಿಮ್ಮೂರಲ್ವಲ್ಲ ನಾನು, ಬೇರೆ ಊರಿಗೆ ತಾನೇ ಹೋಗೋದು, ಏನು ತೊಂದರೆ ಇಲ್ಲ ಬಿಡು. ಹ್ಞೂ ಸರಿ ಆಯ್ತು, ಊರಾಚೆ ಬಾ ಊರಾಚೆ. ದರ್ ಕುಡಿಯಕ್ಕೆ ₹500 ಬೇಕು ಅಂದ್ರೆ ₹10,000 ಸಿಗತ್ತೆ, ಡೀಲ್ ಸಿಕ್ಬಿಟ್ಟೈತೆ. ಬುಡಕ್ಕಿಲ್ಲ. ಆ ಗಾಡಿ ಯಾರ್ದೇಳು? ಅದು ಸುಮುಂದ. ಅವಳು ಎಷ್ಟು ಜನಕ್ಕೆ ಯಾಮಾರಿಸಿ, ಎಷ್ಟು ಜನಕ್ಕೆ ಮೋಸ ಮಾಡಿ, ಎಷ್ಟು ಜನಕ್ಕೆ ನಾಮ ಹಾಕಿಲ್ಲ ಬುಡೆತದು. ಆ ಬುಡೆತದ್ರಿಂದ ನನಗೇನಾಗಬೇಕು? ಕಿತ್ತೂದು ಬುಡೆತದು. ಅವಳೇನೋ ಬೇಜಾರು ಪಡ್ಕೊಂಡ್ರೆ ಪಡ್ಕೊಳ್ಳಿ ಬಿಡು. ಎಷ್ಟು ಊರವ್ರಿಗೆಲ್ಲ ಅನ್ಯಾಯ ಮಾಡಿಲ್ಲ. ಫಸ್ಟ್ ಗಾಡಿ ಎತ್ಕೊಂಡು ಹೋಗಿ ಕೊಡೋಣ. ಓ ಚಿನ್ನ ಚಿನ್ನ, ನನ್ನ ಬಾಳಿನ ಚಿನ್ನ, ನೀನು ಎತ್ಕೊಂಡು ಹೋಗಿ ಮಾರ್ತಾ ಇರೋದೇನೇನೆ ಕೆಲಸ. ನೋಡ್ತಾ ಇರೋ ನೀನು ಎತ್ಕೊಂಡು ಹೋಗಿ ಮಾರಾಕ್ಬಿಡ್ತೀನಿ ನಿನ್ನ. ನನಗಂತೂ ನೀನೇ ಬೇಕು, ನೀನೇ ಬೇಕು. ಹ್ಞೂ ಕತ್ಲಾಗ್ಲಿ, ಇವಾಗ ಬೇಡ. ಎಲ್ಲೋದ ಈ ಬಡ್ಡಿ ಮಗ ಸ್ಮಶಾನತ್ತಾಗ ಬರ್ತೀನಿ ಅಂತ ಹೇಳಿದ್ನಲ್ಲ, ಇವತ್ತು ಫುಲ್ಲು ಪಾರ್ಟಿ ಮಾಡ್ಬಿಡ್ಬೇಕಪ್ಪ. ಯಾರದ ದುಡ್ಡು ಎಲ್ಲಮ್ಮ ಜಾತ್ರೆ. ಅಹ್, ಏ ಹೊಸ ಗಾಡಿ, ನಾನೆಲ್ಲೋ ಹಳೆ ಗಾಡಿ ಅಂತ ಅನ್ಕೊಂಡೆ. ಹೊಸ ಗಾಡಿನ ಇದು? ಓ ಹೊಸ 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 ಗಾಡಿ ಇದು. ಹಾ ಹೊಸ ಗಾಡಿ. ನೋಡಪ್ಪ, ₹10,000 ಕೊಟ್ಬಿಟ್ಟು ನೀನು ಎಲ್ಗನ ತಗೊಂಡೋಗು. ಇನ್ನೂ ಬಳಸೇ ಇಲ್ಲ, ಇನ್ನೂ ಮುಟ್ಟೇ ಇಲ್ಲ, ಏನು ಮಾಡೇ ಇಲ್ಲ. ನಿನಗೋಸ್ಕರ ಅಂತ ಸುಮ್ಮನೆ ಇಕ್ಕಿದ್ದೀನಿ. ಎತ್ಕೊಂಡು ಹೋಗ್ತೀಯ ಎತ್ಕೊಂಡು ಹೋಗು. ಯಾರು ಬೇಕಾದ್ರೆ 15,000-20,000 ಮೇಲೆ ಕೊಡ್ತಾರೆ. ಏನೋ ಪಾಪ ನೀನು ಕಷ್ಟದಾಗಿದ್ದೀಯ, ನಾನು ಕಷ್ಟದಾಗಿದ್ದೀನಿ ಅಂತ ಹೊಸಿ ಕಮ್ಮಿ ಕೊಡ್ತಾ ಇದ್ದೀನಿ ಅಷ್ಟೇನೆ. ನಾನ್ ನೀನು ತೋರ್ತಿಯೋ ತೋರಕ್ಕಿಲ್ವೋ ಅಂತ ಅನ್ಕೊಂಡಿದ್ದೆ. ತಗ 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 ₹10,000 ತಗ. ನನಗಂತೂ ಬಲು ಖುಷಿ ಆಗ್ತಾ ಇತ್ತು ನನಗಂತೂನು. ಯಪ್ಪಾ ದೇವ್ರೆ! ಹೆಂಗೋ ನಾನು ಒಂದು ಗಾಡಿ ಇದೇ ಥರ ಗಾಡಿ ರೆಡಿ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದು ನಾನು. ದೋಸೆ ಅಂಗಡಿ ಇಕ್ಕನ ಅಂತ ಹೇಳ್ಬಿಟ್ಟು, ಹೆಂಗೋ ಇದನ್ನೇ ಸ್ವಲ್ಪ ಪೇಂಟ್ ಚೇಂಜ್ ಮಾಡ್ಬಿಟ್ಟು ಹೊಡೆದು ಬಡ್ದು ಒಂಚೂರು ಸರ್ ಮಾಡ್ಕೊಬಿಟ್ಟು, ಹೆಂಗೋ ಇನ್ನು ಶಾನೆ ದುಡ್ಡಂತೂ ಖರ್ಚಾಗಲ್ಲ, ಇನ್ನೊಂದು 2,000-3,000 ಮುಗಿತೈತೆ. ಹೆಂಗೋ ನೋಡ್ಕೊತೀನಿ. ಅಣ್ಣ ನೀನು ಏನಾರ ಮಾಡ್ಕೊಳ್ಳೋಣ. ನೀನು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ನಿಮ್ಮ ಊರ ಹೆಸರು ಗೊತ್ತಿಲ್ಲ. ಪೊಲೀಸವ್ರಿಗೂ ನಾನು ಹೇಳಲ್ಲ, ಅಕಸ್ಮಾತ್ ಊರಾಗ ಕಿತ್ತಾಡ್ಕೊಂಡ್ರು ನಾನೇನು ಹೇಳಲ್ಲ. ನಿನ್ನ ಹೆಸರು ಗೊತ್ತಿದ್ರೆ ತಾನೇನಣ್ಣ ನನಗೆ. ಗಾಡಿ ಕಷ್ಟಪಟ್ಟು ತಿಳ್ಕೊಬಂದಿದ್ದೀನಿ ಕಣಣ್ಣ. ಯಾರಿಗೂ ಗೊತ್ತಾಗ್ದಿರಂಗೆ ತಿಳ್ಕೊಬಿಟ್ಟು ಎತ್ಕೊಬಿಟ್ಟು ಬಂದೀನಿ. ಕೊಡೋಣ ಕಾಸು ಕೊಡೋಣ, ಕಾಸು ಕೊಟ್ಬಿಟ್ಟು ತಿಳ್ಕೊಂಡು ನೀನು ಎಲ್ಲನೇ ಎತ್ಕೊಂಡು ಹೋಗು. ಸರಿ, ಸರಿ ಆಯಿತು. ಹೆಂಗೋ ನಂಗೆ ಒಳ್ಳೆ ಗಾಡಿ ಸಿಕ್ತು ಸದ್ಯ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ₹25,000 ₹30,000 ಆಗೋದೇನೋ ಈ ಗಾಡಿ ಎಲ್ಲ ರೆಡಿ ಮಾಡ್ಸಕ್ಕೆ ಗೊತ್ತಿಲ್ಲ. ಹೆಂಗೋ ₹10,000 ಸಿಕ್ಬಿಡ್ತಲ್ಲ. ಯಪ್ಪ ಈ ರಾತ್ರಿ ಫುಲ್ಲಾಗಿ ತೊಳ್ಕೊಂಡು ನಮ್ಮ ಊರಿಗೆ ಎತ್ಕೊಂಡು ಹೊಂಟೋಗ್ಬಿಡ್ತೀನಿ ಸುಮ್ಮನೆ. ಹೆಂಗಿದ್ರು ಇನ್ನೊಂಚೂರು ಬೆಳಕಂಗೆ ಐತೆ. ಅಪ್ಪ ಎತ್ಕೊಂಡು ಹೋಗಿ ಎಲ್ಲ ಒಂಚೂರು ಮನೆಗೆ ಇಕ್ಬಿಟ್ಟು, ಎಲ್ಲ ಒಂಚೂರು ನೀಟಾಗಿ ಚೇಂಜ್ ಮಾಡ್ಬಿಟ್ಟು ಹೆಂಗೆ ಬೇಕು ಹಂಗೆ ಬಳಸ್ಕೊತೀನಿ. ತುಂಬ ಥ್ಯಾಂಕ್ಸು. ನಾನೆಲ್ಲ ಸುಳ್ಳು ಹೇಳ್ತಿದ್ಯಾ ಬರೋಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಹೆಂಗೋ ನಾನು ಬಂದಲ್ಲ ಸಾಕು. ಸರಿ ಬೇಡ, ಎತ್ಕೊಂಡು ಹೋಗೋಣ, ನೀನು ಎತ್ಕೊಂಡು ಹೋಗು. ಹೆಂಗೆ ನಾವು ಗೊತ್ತಲ್ಲ, ಮೊದಲೇ ಫೇಮಸ್ ನಾವಂತೂನುವೆ. ನಮ್ಮನ್ನೇನು ಅನ್ಕೋಬಿಟ್ಟವ್ರು ಎಲ್ಲನೂನುವೆ. ಗಾಡಿ ಹೋಯ್ತು, ₹10,000 ಕಾಸು ಬಂತು. ಮಜಾ ಮಾಡೋದೇನೆ ಕೆಲಸ ಇವಾಗ. ಲೇ ಹಳೆ ಹೆಸ್ರೇ ಬರ್ತೈತಲ್ಲ, ಸುಮಿ ನಿಮ್ದೇ ಅಲ್ವಾ ಗಾಡಿ? ಗೊತ್ತು. ನೀನು ನಮಗೂ ಮೋಸ ಮಾಡಿದೀಗ, ನನ್ನ ಹೆಂಡ್ರಿಗೆಲ್ಲ ಮೋಸ ಮಾಡಿದೀಗ. ಅದಕ್ಕೆ ನಾನು ಮೋಸ ಮಾಡ್ಬಿಟ್ಟೆ ಎತ್ಕೊತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ₹10,000 ಎತ್ಕೊಂಡು ಎಲ್ಲಿ ಪಾರ್ಟಿ ಮಾಡಲಿ ನಾನು? ಎಲ್ಲೆಲ್ಲಿ ಬೇಕೋ ಮಾಡ್ಬಿಡ್ಬೋದು ಪಾರ್ಟಿಯ ಬಿಡು. ನನ್ನ ಫ್ರೆಂಡ್ನು ಕರ್ಕೊತೀನಿ ಪಾಪ, ಅವನು ನನ್ನ ಜೊತೆ ಜಾಯ್ನ್ ಆಗಲಿ.